ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯಲ್ಲಿ ಇವತ್ತು ರಾತ್ರಿನೇ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ರಾತ್ರಿ 8 ಗಂಟೆಗೆ ಕೆಸಿ ವೇಣುಗೋಪಾಲ್ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ರಣದೀಪ್ ಸುರ್ಜೇವಾಲಾ ಕೂಡ ರಾತ್ರಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತು ರಾತ್ರಿನೇ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ರಾತ್ರಿ 8 ಗಂಟೆಗೆ ಕೆಸಿ ವೇಣುಗೋಪಾಲ್ ಮಹತ್ವದ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಇರ್ತಾರೆ. ಇವತ್ತಿನ ರಾತ್ರಿ ಸಭೆಗೆ ರಾಹುಲ್ ಗಾಂಧಿ ಗೈರಾಗುವ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಫೈನಲ್ ಸಭೆ ಕೂಡ ನಡೆಯುತ್ತೆ. ನಾಳೆ ಬೆಳಗ್ಗೆ 8 ಗಂಟೆಯ ಸಭೆ ಬಳಿಕ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಸಚಿವರ ಪಟ್ಟಿ ನಾಳೆನೇ ಹೊರಬಿದ್ದಲ್ಲಿ ಗುರುವಾರ ಪ್ರಮಾಣ ವಚನ. ಗುರುವಾರ ಸಂಜೆ 5:30ಕ್ಕೆ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಇವತ್ತು ರಾತ್ರಿನೇ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ರಾತ್ರಿ 8 ಗಂಟೆಗೆ ಕೆಸಿ ವೇಣುಗೋಪಾಲ್ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಅಂತಿಮವಾದಂಥ ಪಟ್ಟಿ ಸಿದ್ಧ ಆಗುತ್ತೆ. ಅಂದರೆ ನಾಳೆ ಬೆಳಗ್ಗೆ ಅದು ಅಂತಿಮವಾಗಿ ರೆಡಿ ಆಗೋದು. ಯಾಕೆಂತಂದರೆ ರಾಹುಲ್ ಗಾಂಧಿ ಅವರು ಇವತ್ತು ರಾತ್ರಿ ಇರಲ್ವಂತೆ ಆ ಸಭೆಯಲ್ಲಿ. ಸೊ ನಾಳೆ ಬೆಳಗ್ಗೆ 8 ಗಂಟೆಗೇನೋ ಇರ್ತಾರೆ. ಆ ಸಂದರ್ಭದಲ್ಲಿ ಇವತ್ತು ರಾತ್ರಿ ಓಕೆ ಆಗಿರುವಂಥ ಪಟ್ಟಿಯನ್ನು ನೋಡಿ ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಓಕೆ ಅಂದರೆ ಅಲ್ಲಿಗೆ ಅನೌನ್ಸ್ ಆಗುತ್ತೆ, ಇವರೇ ಈಗ ಸಚಿವರಾಗೋದು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ದಿನಗಳಿಂದಲೂ ಕೂಡ ಕಾದು ಕೂತಿದ್ದಾರೆ. ಹೆಚ್ಚು ಕಡಿಮೆ 1.5 ತಿಂಗಳಾಯಿತು. ಇನ್ನೇನು ಕೆಲವೇ ದಿನಗಳಲ್ಲಿ 2 ತಿಂಗಳು ಪೂರೈಸ್ತಾರೆ ಡಿ ಕೆ ಶಿವಕುಮಾರ್ ಅವರು. ಇಷ್ಟು ದಿನಗಳಾಗಬಾರ್ದು. ಯಾಕೆಂತ ಅಂದರೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಸಚಿವರುಗಳು ಓಡಾಡಬೇಕಾಗುತ್ತೆ. ಬಟ್ ಇಲ್ಲಿ ನೋಡಿದರೆ ಇನ್ನೂ ಕ್ಯಾಬಿನೆಟ್ ಫುಲ್ಫಿಲ್ ಆಗಿಲ್ಲ. ಇದರ ನಡುವೆ ಸಾಕಷ್ಟು ಜನ ಆಕಾಂಕ್ಷಿಗಳು ಕಾದು ಕೂತಿದ್ದಾರೆ. ಇವತ್ತಾಗುತ್ತೆ, ನಾಳಾಗುತ್ತೆ, ನಾವು ನೋಡೇ ಬಿಡೋಣ ಅಂತ ಹೇಳಿ. ಬಟ್ ನೋಡಿದರೆ ಇದು ಇವತ್ತು ನಾಳೆ ಅಂತ ಹೇಳಿ ಮುಂದೆ ಹೋಗ್ತಾನೆ ಇದೆ. ಸೊ ಹಾಗಾಗಿ ಭಾಳಷ್ಟು ಕುತೂಹಲ ಇದೆ, ಯಾರಿಗೆಲ್ಲ ಅವಕಾಶ ಸಿಗುತ್ತೆ 2ನೇ ಪಟ್ಟಿಯಲ್ಲಿ ಸಂಪುಟದಲ್ಲಿ ಅಂತ ಹೇಳಿ. ಅದರಲ್ಲೂ 20ಕ್ಕೆ 20 ಸಚಿವರನ್ನು ಆಯ್ಕೆ ಮಾಡ್ತಾರಾ, ಅಥವಾ ಒಂದೆರಡು ಇಲಾಖೆಗಳನ್ನು ಅಥವಾ ಒಂದೆರಡು ಸ್ಥಾನಗಳನ್ನು ಖಾಲಿ ಉಳಿಸ್ಕೊಂಡು 18 ಶಾಸಕರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾರ? ಸಹಜವಾಗಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಇವತ್ತು ರಾತ್ರಿ 8 ಗಂಟೆಗೆ ಸಭೆ ನಡೆಯುತ್ತಾ? ಎಸ್ ರಾಮ್, ಸಚಿವ ಸಂಪುಟ ಸಭೆ ನಿಗದಿಯಾಗಿರುವಂತದ್ದು ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯುವಂತದ್ದು. ಯಾಕಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟಿಯನ್ನು ಹಿಡಿದುಕೊಂಡು ಕಾಯ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಿ ಇದೇ ವಾರದಲ್ಲಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿರುವಂತದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು ಈಗ ವಾಪಸ್ ಆಗಿರುವಂತದ್ದು ಮೈಸೂರಿಂದ. ಅಂದ್ರೆ ಒಂದು ಖಾಸಗಿ ಕಾರ್ಯಕ್ರಮಕ್ಕಾಗಿ ದೆಹಲಿಯಿಂದ ವಾಪಸ್ ಬಂದು ರಾಜ್ಯಕ್ಕೆ ಈಗ ವಾಪಸ್ ಮತ್ತೆ ದೆಹಲಿಗೆ ಹೋಗ್ತಿದ್ದಾರೆ ಅಂದ್ಮೇಲೆ ಸಿದ್ದರಾಮಯ್ಯನವರು ಈ ಒಂದು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ವಾಪಸ್ ದೆಹಲಿಗೆ ತೆರಳ್ತಾ ಇರೋದ್ರಿಂದ ಒಂದ್ ಕಡೆ ಖಚಿತ ಆಗ್ತಿರುವಂತದ್ದು. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ 8 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಸಂಸತ್ತಿನಿಂದ ವಾಪಸ್ ಆದ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಆಗುತ್ತೆ. ಈ ಒಂದು ಚರ್ಚೆಯ ಸಂದರ್ಭದಲ್ಲಿ ಯಾವ ರೀತಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಮತ್ತೆ ಯಾವ ಕ್ರೈಟೀರಿಯಾದಲ್ಲಿ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡಬೇಕನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಯನ್ನು ಮಾಡುವಂತದ್ದು. ಒಂದು ಕಡೆ 1-to-1 ಸಭೆಗಳನ್ನ ಮಾಡುವಂತ ಸಾಧ್ಯತೆ ಇರುತ್ತೆ, ಜೊತೆಗೆ ಒಟ್ಟಿಗೆ ಕುಳಿಸಿಕೊಂಡು ಮಾತನಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಇವತ್ತು ರಾತ್ರಿ 8 ಗಂಟೆಗೆ ಈ ಒಂದು ಪಟ್ಟಿ ಫೈನಲ್ ಆಗಿದ್ದೆ ಆದ್ರೆ ಗುರುವಾರ ಅಥವಾ ಶುಕ್ರವಾರ ಸಚಿವ ಸಂಪುಟ ವಿಸ್ತರಣೆಯಾಗಿ ಸಮಾಲೋಚನಾ ಕಾರ್ಯಕ್ರಮ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಇವತ್ತು ರಾತ್ರಿ ಸಭೆ ಆಗಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಒಂದು ಸಮಾವಕಾಶವನ್ನ ಕೇಳಿರುವಂತದ್ದು. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆಯನ್ನ ಕೂಡಲೇ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟಿಯನ್ನು ಹಿಡಿದುಕೊಂಡಿರುವಂತದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂತದ್ದು. ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆದ್ರೆ 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರು ಪೈಪೋಟಿಯನ್ನು ನಡೆಸಿದ್ದಾರೆ. ಪ್ರಾದೇಶಿಕವಾರ ಆಗಿರ್ಬೋದು, ಜಿಲ್ಲಾವಾರು, ಜಾತಿವಾರು ಕೂಡ ಚರ್ಚೆಗಳಾಗ್ತಿದ್ದಾವೆ. ಯಾರಿಗೆಲ್ಲ ಅವಕಾಶವನ್ನು ಹೈಕಮಾಂಡ್ ನಾಯಕರು ಮಾಡಿಕೊಡ್ತಾರೆ ಮತ್ತೆ
ಆಗಸ್ಟ್ ನಲ್ಲಿ ಎರಡನೇ ವಾರದಲ್ಲಿ ಅಂದ್ರೆ ಆಗಸ್ಟ್ 13ರಿಂದ ಅಧಿವೇಶನ ಆರಂಭ ಆಗುವಂತದ್ದಿದೆ. ಹೀಗಾಗಿ ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಆದ್ರೆ ರಾಜ್ಯದಲ್ಲಿ ಎಲ್ಲ ಸಂಪೂರ್ಣವಾದಂತಹ ಸಚಿವ ಸಂಪುಟ ಇಟ್ಕೊಂಡು ಅಧಿವೇಶನವನ್ನ ನಡೆಸಬೇಕನ್ನೋದ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಹೀಗಾಗಿ ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರ ಆಗಮನಕ್ಕಾಗಿ ಕಾಯ್ತಿದ್ದಾರೆ. ಇವತ್ತು ರಾತ್ರಿ ಸಭೆ ಆದ್ರೆ ಇವತ್ತೇ ಪಟ್ಟಿ ಫೈನಲ್ ಆಗತ್ತೆ. ಇವತ್ತು ಸಭೆ ಆಗದೇ ಇದ್ರೆ ಬೆಳಗ್ಗೆ 8 ಗಂಟೆಗೆ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.